ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಖುಷಿ ಚಾನೆಲ್ಗೆ ಸ್ವಾಗತ. ನನ್ನ ಮುಂದೆ ಇವತ್ತೇನಿದೆ ನೋಡಿ, ಯುರೇಕಾ ಫೋಬರ್ಸ್ ಅವರ ವ್ಯಾಕ್ಯೂಮ್ ಕ್ಲೀನರ್ ಇದೆ. ಇದನ್ನು ಇವತ್ತು ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರ ಸ್ಪೆಷಾಲಿಟಿ ಏನಂದರೆ, ನಮ್ಮ ಭಾರತದ ಕಂಪ್ನಿ ಒಂದು ಲಾಂಚ್ ಮಾಡಿರೋ ಒಂದು ರೋಬೋ ಎಲ್ ವ್ಯಾಕ್ ವಾಯ್ಸ್ ಪ್ರೋ ಅಂತ ಹೊಸ ಮಾಡೆಲ್ ಇದು. ಮೊದಲಿಗೆ ಒಂದು ಇಟ್ಟಿದ್ದಾರೆ. ನಂತರ ತುಂಬ ಲೈಟ್ ವೆಯ್ಟ್ ಇದೆ, ಭಾರ ಅನಿಸಲ್ಲ ನೋಡಿ. ಇಟ್ಟಿದ್ದಾರೆ. ಮತ್ತು ಅಡಾಪ್ಟರ್ ಇದೆ, ಅಡಾಪ್ಟರ್ ಇಟ್ಟಿದ್ದಾರೆ. ಇದು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದಾರೆ. ಮತ್ತು ಒಂದು ಕ್ಲೀನಿಂಗು, ಎಕ್ಸ್ಟ್ರಾ ವಿಂಗ್ಸ್ ಒಂದಿದೆ, ಮತ್ತು ಬ್ರಷ್ ಒಂದು ಇಟ್ಟಿದ್ದಾರೆ. ಇದು ಕೂಡ ಬ್ರಷು, ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಬ್ರಷ್ ಇಟ್ಟಿದ್ದಾರೆ. ಇದರಲ್ಲೇ ಒಂದು ವಿಂಗ್ಸು ಅಟ್ಯಾಚ್ ಮಾಡಿದ್ದಾರೆ ಆಲ್ರೆಡಿ. ಇದು 2-in-1. ಇದು ಡಸ್ಟ್ ಕಲೆಕ್ಟರು, ಇದು ಬಂದು ಡಸ್ಟ್ ಕಲೆಕ್ಟರು. ಇದರಲ್ಲೆಲ್ಲ ಡಸ್ಟ್ ಕಲೆಕ್ಟ್ ಆಗುತ್ತೆ. ಇದರಲ್ಲಿ ನೀರು ಹಾಕೋದಿದು ಟ್ಯಾಂಕು. ಇದರಲ್ಲಿ ನೀರು ಹಾಕಿ ಈ ಥರ ಫಿಕ್ಸ್ ಮಾಡಿ ಈ ಥರ ಹಾಕ್ಕೋಬೋದು. ಮತ್ತು ಮಾಪಿಂಗ್ ಕೂಡ ಕೊಟ್ಟಿದ್ದಾರೆ. ಬರೀ ಡಸ್ಟು ಅಂದರೆ ಮಾಪಿಂಗ್ ಹಾಕೋ ಅವಶ್ಯಕತೆ ಇರಲ್ಲ, ಬರೀ ಡಸ್ಟ್ ಅಷ್ಟೇ ಕ್ಲೀನ್ ಮಾಡುತ್ತೆ. ಇದು ಹಾಕ್ಕೊಂಡ್ರೆ ಸಾಕು. ಮಾಪಿಂಗು ಮತ್ತು ನೀರು ತುಂಬ ಏನಾದರೂ ಚೆಲ್ಲಿದ್ರೆ ವೆಟ್ಟು ಆ ಥರದಕ್ಕೆಲ್ಲ ನಾವು ಮಾಪಿಂಗ್ ಮಾಡ್ಕೋಬೇಕಂದ್ರೆ ಇದನ್ನು ಅಟ್ಯಾಚ್ ಮಾಡಿ ಇದನ್ನು ಈ ಥರ ಫಿಕ್ಸ್ ಮಾಡ್ಕೋಬೋದು. ಇದು ಸೆನ್ಸರು, 3D ಸೆನ್ಸರು, ಇದೆಲ್ಲ ಸೆನ್ಸರು. ಇದು ಸ್ಟೇರ್ ಕೇಸಿಂದ ಕೂಡ ಕೆಳಗೆ ಬಿಡಲ್ಲ. ನಾನು ತಗೊಂಡು 6 ತಿಂಗಳಾಗಿದೆ. ಚೆನ್ನಾಗಿ ಯೂಸ್ ಆಗ್ತಾಯಿದೆ. ಡಸ್ಟ್ ಎಲ್ಲ ತುಂಬ ಚೆನ್ನಾಗಿ ಕಲೆಕ್ಟ್ ಆಗ್ತಾಯಿದೆ. ಸಣ್ಣ ಸಣ್ಣ ಮೈಕ್ರೋ ಡಸ್ಟ್ ಕೂಡ ಅದು ಚೆನ್ನಾಗಿ ಹೇಳ್ಕೊಡುತ್ತೆ ಅದು. ಮತ್ತು ನೋಡಿ, ಇಲ್ಲೊಂದಿದೆ, ಇದು ಕೂದಲು ನಮ್ಮದು ಇದು ಕೂದಲು ಆ ಥರ ಏನಾದರೂ ಇದ್ದರೆ ಇದರೊಳಗೆಲ್ಲ ಕಲೆಕ್ಟ್ ಆಗಿರುತ್ತೆ. ಇದನ್ನು ನಾವು ರಿಮೂವ್ ಮಾಡಿ ಆಮೇಲೆ ಕ್ಲೀನ್ ಮಾಡಿಕೊಂಡು ಮತ್ತೆ ಅಟ್ಯಾಚ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿ ಯೂಸ್ ಆಗ್ತಾಯಿದೆ. ನೀವು ಏನಾದರೂ ತೊಗೋಬೇಕು ಅಂದರೆ ಟ್ರೈ ಮಾಡಿ ತಗೊಳ್ಳಿ. ಈ ಥರ ಫಿಕ್ಸ್ ಮಾಡ್ಕೋಬೋದು. ತುಂಬ ಲೈಟ್ ವೆಯ್ಟ್ ಇದೆ. ಮತ್ತು ಇದು ನೋಡಿ, ಮ್ಯಾಟ್ ಫಿನಿಶಿಂಗ್ ಇದೆ, ತುಂಬ ಚೆನ್ನಾಗಿದೆ. ಡಸ್ಟು ಎಲ್ಲ ನೀಟಾಗಿ ಒರೆಸ್ಕೋಬೋದು. ಇದು ಕೂಡ ಸೆನ್ಸರ್. ಇದು ನೋಡಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿ ನೀಟಾಗಿ ಕಸ ಗುಡಿಸುತ್ತೆ, ಒರೆಸುತ್ತೆ. ಸಣ್ಣ ಸಣ್ಣ ಡಸ್ಟ್ಗಳಿದ್ರೂ ಕೂಡ ಅದು ರಿಮೂವ್ ಮಾಡುತ್ತೆ. ಚೆನ್ನಾಗಿದೆ. ಮೊದಲಿಗೆ ರೋಬೋಟು ಯಾವಾಗಲೂ ಹೋಮಲ್ಲೇ ಇರಬೇಕು. ರೋಬೋಟ್ನ ಯಾವಾಗಲೂ ಚಾರ್ಜ್ ಹಾಕಿರಬೇಕು. ಇದು ಜಾಸ್ತಿ ಕರೆಂಟ್ ಏನು ಎಳೆಯಲ್ಲ. ನಾನೀಗ ಇದನ್ನೆಲ್ಲ ಸೆಟ್ ಮಾಡಿ ಹೇಗೆ ಕಸ ಗುಡಿಸಿ ಒರೆಸುತ್ತೆ ಅಂತ ತೋರಿಸ್ತೀನಿ. ಮೊದಲಿಗೆ ಟ್ಯಾಂಕಿಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ತುಂಬ ಏನು ಬೇಡ, ಒಂದು 3/4 ಭಾಗದಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ಡಸ್ಟ್ ಕಲೆಕ್ಟರ್ ಫಿಕ್ಸ್ ಮಾಡ್ತಾಯಿದ್ದೀನಿ.
ಆಮೇಲೆ ಮಾಪ್ ಇದೆಯಲ್ಲ ಅದು ಸ್ವಲ್ಪ ವೆಟ್ ಮಾಡಿಕೊಂಡು ಅದನ್ನು ಕೂಡ ಫಿಕ್ಸ್ ಮಾಡಿ ಈಗ ಸೆಟ್ ಮಾಡ್ತೀನಿ. ಈಗ ಇದು ನಾನು ಮೊಬೈಲಲ್ಲೇ ಮ್ಯಾಪ್ ಸೆಟ್ ಮಾಡ್ಕೊಂಡಿರೋದ್ರಿಂದ ಮೊಬೈಲಲ್ಲೇ ಆನ್ ಮಾಡ್ತೀನಿ. ಇದು ಫಸ್ಟು ರೂಮು, ಕಿಚನ್ನು, ಹಾಲು ಎಲ್ಲ ಸೈಡ್ಸಲ್ಲೇ ಫಸ್ಟು ಗುಡಿಸಿ ಒರೆಸ್ಕೊಳ್ಳುತ್ತೆ. ಎಲ್ಲ ಕಾರ್ನರಲ್ಲೆಲ್ಲ ಗುಡಿಸಿ ಒರೆಸ್ಕೊಳ್ಳುತ್ತೆ. ಆಮೇಲೆ ಮಧ್ಯದಲ್ಲಿ ಒರೆಸ್ಕೊಳ್ಳುತ್ತೆ. ಇದು ನೀಟಾಗಿ ಸಣ್ಣ ಸಣ್ಣ ಡಸ್ಟ್ ಎಲ್ಲ ನೀಟಾಗಿ ಕಲೆಕ್ಟ್ ಆಗಿರುತ್ತೆ. ಇದಕ್ಕೇನಾದರೂ ಅಡ್ಡ ಬಂದರೆ ಆ ಜಾಗ ಬಿಟ್ಟು ಮುಂದಕ್ಕೆ ಹೋಗಿ ಕ್ಲೀನ್ ಮಾಡ್ಕೊಳ್ಳುತ್ತೆ. ನಾನು ಕೆಲವೊಂದು ವಸ್ತುಗಳನ್ನೆಲ್ಲ ತೆಗೆದು ಮೇಲೆ ಇಟ್ಟಿರ್ತೀನಿ. ನಮ್ಮದು ಡೂಪ್ಲೆಕ್ಸ್ ಹೌಸು. ಇದು ಮೇಲ್ ಸ್ಟೇರ್ ಕೇಸಿಂದ ಕೂಡ ಬೀಳಲ್ಲ. ಇದು 3D ಲೇಸರ್ ಸೆನ್ಸರ್ ಇರೋದ್ರಿಂದ ಸ್ಟೇರ್ ಕೇಸಿಂದ ಕೂಡ ಬೀಳಲ್ಲ. ನನ್ನ ಮನೆಯನ್ನೆಲ್ಲ ಮ್ಯಾಪ್ ಮಾಡ್ಕೊಂಡಿರೋದ್ರಿಂದ ಇದು ನೀಟಾಗಿ ಮ್ಯಾಪ್ ಮಾಡಿಕೊಂಡು ಸೆನ್ಸರಲ್ಲೇ ಅದನ್ನು ಗುರುತಿಸ್ಕೊಂಡು ಗುಡಿಸಿ ಒರೆಸ್ಕೊಳ್ಳುತ್ತೆ. ಮತ್ತು ಇದಕ್ಕೆ ಬುದ್ಧಿ ಜಾಸ್ತಿ. ಒರೆಸಿರೋ ಕಡೆ ಮತ್ತೆ ಒರೆಸಲ್ಲ. ಇದು ಒರೆಸಿರೋ ಕಡೆ ಒರೆಸಲ್ಲ. ಇದು ನಮ್ಮದು ಸೋಫಾ ಇಟ್ಟಿರೋದ್ರಿಂದ ಆರಾಮಾಗಿ ಕೆಳಗೆಲ್ಲ ತೂರುತ್ತೆ. ಆರಾಮಾಗಿ ಹೋಗಿ ನೀಟಾಗಿ ಸಣ್ಣ ಸಣ್ಣ ಡಸ್ಟ್ ಏನಿರುತ್ತೋ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನೀಟಾಗಿ ತೆಗೆಯುತ್ತೆ. ಮತ್ತು ನಾನು ರೋಬೋಟ್ ತಗೊಂಡು 6 ತಿಂಗಳಾಯಿತು. ಕೆಲಸದ ಅಮ್ಮನ ಬಿಡಿಸಿ ಕೂಡ 6 ತಿಂಗಳಾಯಿತು. ನೋಡಿ, ಸೋಫಾ ಕೆಳಗೆಲ್ಲ ಆರಾಮಾಗಿ ಹೋಗುತ್ತೆ. ಕೆಲಸದವ್ರನ್ನ ಕಾಯ್ಕೊಂಡು ಎಷ್ಟೊತ್ತಾದರೂ ಬರಲ್ಲ. ತಿಂಗಳಿಗೆ 4 ರಜಾ ಅಂತೂ ಆಗ್ತಾಯಿರ್ತಾರೆ. ಅದರಿಂದ ಯೋಚನೆ ಮಾಡಿ ನಾನು ಇದನ್ನು ತಗೊಂಡೆ. ನೋಡಿ, ಆರಾಮಾಗಿ ಗುಡಿಸಿ ಒರೆಸ್ಕೊಳ್ಳುತ್ತೆ. ಈ ವಿಡಿಯೋ ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದವ್ರಿಗೆಲ್ರಿಗೂ ಧನ್ಯವಾದಗಳು. ಇದು ರೋಬೋಟ್ ಮನೆಯೆಲ್ಲ ಗುಡಿಸಿ ಒರೆಸಿ ಮತ್ತು ಹೋಮ್ಗೆ ಹೋಗಿ ಅದೇ ಕೂತ್ಕೊಂಡು ಮತ್ತೆ ಚಾರ್ಜ್ ಆಗುತ್ತೆ. ಕಮ್ಮಿ ಚಾರ್ಜ್ ಇದ್ದರೆ ಇದು ಅರ್ಧಕ್ಕೆ ಆಫ್ ಆಗೋಗುತ್ತೆ. ನೋಡಿ ಎಷ್ಟು ನೀಟಾಗಿ ಹೋಗಿ ಇವಾಗ ಹೋಮಲ್ಲಿ ಕೂತ್ಕೊಳ್ಳುತ್ತೆ. ನೋಡಿ ಎಷ್ಟು ನೀಟಾಗಿ ಹೋಗ್ತಾಯಿದೆ ಹೋಮ್ಗೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಹೋಮಲ್ಲಿ ಕೂತ್ಕೊಳ್ತು. ಈಗ ಡಸ್ಟ್ ಎಲ್ಲ ತೆಗಿತೀನಿ. ಈಗ ನೋಡಿ, ಡಸ್ಟ್ ತೆಗೆದು ಓಪನ್ ಮಾಡಿ ತೋರಿಸ್ತಾಯಿದ್ದೀನಿ ಎಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ ನೋಡಿ. ಇದು ಆ್ಯಕ್ಚುಲಿ 2 ಡೇಸ್ದು ಡಸ್ಟ್. ಇದು ಎಷ್ಟು ಡಸ್ಟ್ ಇದೆ. ಸ್ಮಾಲ್ ಮೈಕ್ರೋ ಡಸ್ಟ್ ಕೂಡ ಆರಾಮಾಗಿ ನೀಟಾಗಿ ಬಂದುಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಕೆಲಸದ ಅಮ್ಮ ಕೂಡ ಇಷ್ಟು ನೀಟಾಗಿ ಗುಡಿಸಿರಲ್ಲ, ಅಷ್ಟು ಚೆನ್ನಾಗಿ ಡಸ್ಟ್ ಎಲ್ಲ ಬಂದಿರುತ್ತೆ. ಇದು ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮಾಪಲ್ಲಿ ಕೂಡ ನೋಡಿ ಈ ರೀತಿ ಇರುತ್ತೆ. ನಿಮಗೂ ಇಷ್ಟ ಆದರೆ ತಗೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.